ಫೈನಲಿ ಟ್ರೀಟ್ ಕಂಪ್ಲೀಟ್ ಆಯ್ತು. ಕಿತ್ತಿದ್ರು ಯಾರನ್ನು ನೋಡವಲ್ರು, ರವಿ ಬ್ರೋನ್ ನೋಡಕತ್ತಾರ. ಯಾಕಂದ್ರೆ ನಂದು ಆಯ್ತು, ನಮ್ಮ ಕನ್ನಡಿಗರ ಕ್ವಾಲಿಟಿ ಕನ್ನಡಿಗರದಾಯ್ತು. ಗಟ್ಟಿ ಕಲರ್ ಸ್ವಲ್ಪ ಇವ್ರ ಕಡೆ ಅದೀವ ಅಂದ್ರೆ ಸ್ವಲ್ಪ ಸೂಕ್ಷ್ಮ ಆಗಿರ್ಬೇಕು ನಾವು. ಸೌಂಡ್ ನೋಡ್ರಿ, ಸೌಂಡ್ ಹೆಂಗ್ ಕೇಳಿಸುತ್ತೆ ಇದ್ರದ್ದು. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ. ಓಕೆ, ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ಈಗ ರವಿ ಬ್ರೋ ಆಲ್ರೆಡಿ ನಾನು 6 months ಬ್ಯಾಕ್ ಮೀಟ್ ಆಗಿದ್ದೆ. ಈಗ 6 months ಆದ್ಮೇಲೆ ನಾನು ಮೀಟ್ ಆಗಿ ಬಂದಿವಿ. ಈಗ ನಮ್ ಜೊತೆಗೆ ಇನ್ನೊಬ್ರು ದೊಡ್ಡ ಲೆಕ್ಕ ವ್ಯಕ್ತಿ ಅದಾರ. ಅದು ಎಲ್ರಿಗೂ ನಿಮಗ್ ಗೊತ್ತಿರುತ್ತಾ, ಅದು ಯಾರಂತ ತೋರಿಸ್ತೀನಿ. ಆಲ್ಮೋಸ್ಟ್ ಆಲ್ ನಿಮ್ಮ ಪ್ರತಿಯೊಂದು ವಿಡಿಯೋಸ್ನಾಗನು ಪಂಚಿಂಗ್ ಡೈಲಾಗ್ ಯಾರ್ಯಾರು ಹೊಡಿತಿರ್ತಾರಲ್ಲ, ಅದು ಮೋಸ್ಟ್ ಫುಲ್ ಪವರ್ಫುಲ್ ಪಂಚಿಂಗ್ ಡೈಲಾಗ್ ಹೊಡ್ಯಾರ ನಮ್ ಜೊತೆಗೆ ಅದಾರ. ಅದ್ ಯಾರಂದ್ರೆ ತೋರಿಸ್ಬೇಕಾ? ಪಂಚಿಂಗ್ ಹೊಸ ಹೆಸರು ನಾಮಕರಣ ಮಾಡ್ಯಾರ. ಇವ್ರ ಹೆಸರು ಕ್ವಾಲಿಟಿ ಕನ್ನಡಿಗ. ಹೌದು, ನಾವೊಂದು ಹೆಸರಿಟ್ಟಿವಿ. ಅದು ಏನಂದ್ರೆ ಪಂಚಿಂಗ್ ರಾಜ ಅಂತ. ಎದಕ್ಕಂದ್ರೆ ಪ್ರತಿಯೊಂದು ವಿಡಿಯೋದಾಗನು ಅದು ಅವ್ರು ಯಾವ್ದೇ ವಿಡಿಯೋ ಮಾಡಿರ್ಲಿ, ಯಾವ್ದೇ ರೋಸ್ಟ್ ಮಾಡಿರ್ಲಿ, ಒಂದು ಪಂಚಿಂಗ್ ಹೊಡಿತಾರಲ್ಲ, ಅದಕ್ಕಾಗಿ ಇವ್ರ ಹೆಸರು ಪಂಚಿಂಗ್ ರಾಜ. ಓಕೆ, ಇವಾಗ ನಾವ್ ಎಲ್ಲಿಗೆ ಹೊಂಟಿವ ಅಂತಂದ್ರೆ ಇಲ್ಲಿ ಹುಡುಗಿ ನೋಡ್ತಾಳೆ ಬ್ರೋ, ನಿಂಗೆ ಬ್ಲಾಗ್ ಮಾಡ್ತಿದ್ಯಾ ಅಂತ ಬರೀ ಇಂತದೆಯ. ಓ ಶಟ್, ವಿಡಿಯೋದೇ ಮಾಡ್ತಿದ್ರು ಬಚಾವದೆ. ಓಕೆ, ಇವಾಗ ನಾವು ಎಲ್ಲಿ ಹೊಂಟಿವಿ ಅಂತಂದ್ರೆ ಟಿ.ಬಿ. ಡ್ಯಾಮ್ ಹೊಸಪೇಟೆಗೆ ಹೊಂಟಿವಿ. ಯಾಕಂದ್ರೆ ಇಲ್ಲಿ ಪ್ಲೇಸ್ ಚೆನ್ನಾಗೈತಿ, ಹೋಗಿ ಅಲ್ಲೆಲ್ಲ ಪ್ಲೇಸಸ್ ತೋರಿಸ್ತೀವಿ. ಓಕೆ, ಇವಾಗ ಟಿ.ಬಿ. ಡ್ಯಾಮ್ ಎಂಟ್ರೆನ್ಸ್ ಆದ್ವಿ. ಲೆಟ್ಸ್ ಗೋ. ಇವಾಗ ಪಾರ್ಕಿಂಗ್ ಮಾಡಿ ಇನ್ನು ಇಲ್ಲಿಂದ ನಡ್ಕೊಂತ ಹೋಗ್ಬೇಕು. ಮತ್ತೆ ಯಾವ್ದೇ ತರದ್ದು ಬೈಕ್, ಯಾವ್ದೇ ತರದ್ದು ವೆಹಿಕಲ್ಸ್ ಬಿಡಂಗಿಲ್ಲ ಇಲ್ಲಿಂದ. ನೋಡುವ. ಇಲ್ಲಿ ಇವ್ರ ಚಾಲೆಂಜ್ ಕೊಡಕತ್ತಾರ. ಅದ್ ಯಾವ ಚಾಲೆಂಜ್ ಅಂತ ಅಂದ್ರೆ ಏನೋ ಹೇಳ್ತಾರ ನೋಡ್ರಿ. ಏನ್ ಚಾಲೆಂಜ್ ಬ್ರೋ? ಏನ್ ಚಾಲೆಂಜ್ ಹೇಳ್ರು. ಈ ಚಾಲೆಂಜ್ ಇವ್ರೇ ಹೇಳಿದ್ದು. ಯಾರು ಫಸ್ಟ್ ಯಾರ ಹತ್ರ ಬಂದ್ಬಿಟ್ಟು ಸೆಲ್ಫಿ ತಗೊಂತಾರೋ, ಸೆಲ್ಫಿ ತಗೊಂಡಿರೋ ವ್ಯಕ್ತಿ ನಮ್ಗೆ ಟ್ರೀಟ್ ಕೊಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಚಾಲೆಂಜ್. ನೋಡುವ. 100% ಇವ್ರು ಇರ್ತಾರಲ್ಲ, ಇವ್ರು ಇರ್ತಾರೆ. ಇವಾಗ ಟಿಕೆಟ್ ತಗೊಳಕ್ ಬಂದಿವಿ. ಟಿಕೆಟ್ ತಗೊಂಡು ಒಳಗೆ ಹೋಗಿ ಎಂಟ್ರಿ ಆಗೋಣ. ಬ್ರೋ, ಎಷ್ಟು ಬರೋ ಟಿಕೆಟ್? ಬ್ರದರ್, ಟಿಕೆಟ್ 10 ರೂಪಾಯಿ. ಒಂದು 4 ಕೊಡಿ ಬ್ರದರ್. ಓಕೆ, ಇವಾಗ ನಮ್ಮ ಕ್ವಾಲಿಟಿ ಅವ್ರನ್ನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಾರ. ಈಗ ಆಲ್ರೆಡಿ ನಾವು ಟಿಕೆಟ್ ತಗೊಂಡಿವಿ. ಇಲ್ಲಿಂದ 1 ಕಿಲೋಮೀಟರ್ ಹೋಗ್ಬೇಕು ನಡ್ಕಂತ. ಯಾರಾದ್ರೂ ಎತ್ಕೊಂಡು ಹೋಗ್ಬೇಕಂತ ಇಲ್ಲಿ 10 ರೂಪಾಯಿ ಬಸ್. ಇಲ್ಲಿ ಏನೋ ತಗೋಣ, ಇಲ್ಲಿ ಏನೋ ತಗೋಬೇಕು. ಇಲ್ಲಿ ತಿನ್ನಕ ಏನೇನದವಮ್ಮ? ಇದೇನು ನೆಲ್ಲಿಕಾಯಿ ಅಲ್ಲ? ಇದು ಕೊಡಮ್ಮ ಒಂದು 20 ರೂಪಾಯಿ. ಸ್ವಲ್ಪ ಇವ್ರ ಕಡೆ ಅದೀವ ಅಂದ್ರೆ ಸ್ವಲ್ಪ ಸೂಕ್ಷ್ಮ ಆಗಿರ್ಬೇಕು. ಏನಿಲ್ಲ, ಬಹಳ ಗೊತ್ತಲ್ಲ ನಿಮ್ಗೆ. ಇವ್ರ ಕಡೆ ಅದೀವ ಅಂದ್ರೆ ಸ್ವಲ್ಪ ಬಹಳ ಸೂಕ್ಷ್ಮ ಆಗಿರ್ಬೇಕು. ಬರೇ ಮ್ಯಾಗ ಇರ್ಸಕೊಂತಾರ, ಎಲ್ಲಿ ಕೆಡೋತಾರ ಗೊತ್ತಿಲ್ಲ ನನಗ. ನೋಡತ್ ಇಲ್ಲೇ ಡ್ಯಾಮಿಗೆ ಕರ್ಕೊಂಡ್ ಹೊಂಟ್ರ ಅಲ್ಲೇ ಕೆಡದ್ರಿ ಕೆಡಬಹುದು. ಮಂದಿ ಸಾಧ್ಯಲ್ಲ. ಅದೇನೋ ಅಂತಾರಲ್ಲ, ರೀಸೆಂಟ್ ಆಗಿ ಯಾವ್ದೋ ಒಂದು ವೈರಲ್ ಆಗಿತ್ತಲ್ಲ, ನಂಬಿಕೆ ದ್ರೋಹ ಬ್ರೋ. ನಂಬಿಕೆ ದ್ರೋಹ. ಬ್ರೋ ಹೇಗ್ ಬಿದ್ರಿ ಬ್ರೋ ನೀವು? ನಂಬಿಕೆ ಬ್ರೋ. ಈಗ ಅವಲೇ ಅಲ್ಲಿದ್ದ ನಡ್ಕೊಂಡ್ ಬಂದು ಸಾಕಾಗ್ಬಿಡತ್ತೆ ಎಲ್ಲರಿಗೆ. ರವಿ ಬ್ರೋ ಅದು ನಡಿಗೆನೆ ಚೇಂಜ್ ಆಗ್ಯ ಸ್ವಲ್ಪ. ಅದೇ ಮತ್ತೆ ನಮ್ದು ವಾಯ್ಸ್ ಕೇಳೋದೇ ಇಲ್ಲ, ನೀವ್ ಏನ್ ಮಾತಾಡ್ತಿರೋ ಅದೇ ಜೈ. ಇರ್ಲಿ. ಏ ತಾಲೆ ಇಲ್ಲಿ ಬಿಡೋ ಮಾರ, ಅಗ್ಗತ್ತುಂತ ತಗೊಂಡ್ ಅಲ್ಲಿದು ಫಸ್ಟ್ಲಿದ್ದ ತಿನ್ಕೊಂಡ್ ಬರಕ್ ಕುಂತಲ್ಲ ಸಾಕ. ಇದು ನೆಲ್ಲಿಕಾಯಿ ಹೆಂಗ್ ಗೊತ್ತಾ? ಇವು ಗರ್ಭಿಣಿಯರಿಗೆ ಬೈಕೆ ಬಂದಿರ್ತತಲ್ಲ, ಅವ್ರಕಿನ್ನ ಡಬಲ್ ನನಗೆ. ಅಲ್ಲ, ಅಷ್ಟು ಖಾರ ಹಂಗೆ ತಿನ್ನಕುಂತಾನ. ಕರೆ ಅಂದ್ರೆ ಬೈಕೇನೆ ಬಂದಂಗೆ ಕಾಣ್ತದೆ ನನಗನ್ಸೋ ಮಟ್ಟಿಗೆ. ಇಲ್ಲ, ನನಗೆ ಹುಳಿ ಅಂದ್ರೆ ಬಹಳ ಇಷ್ಟ. ನನಗೆ ಹುಳಿ ಅಂದ್ರೆ ಬಹಳ ಇಷ್ಟ ಅಂತ ತಿಂದು ಬೈಕರಿಗೆ ಹೊಟ್ಟೆ ಬರ್ತಿಲ್ಲ ಗೊತ್ತಿಲ್ಲ. ನಮ್ಮ ಹುಡುಗಂತ್ರ ಹೊಟ್ಟೆ ಫುಲ್ ಬಂದೈತೆ. ಬಂದಿಲ್ಲ ನನಗೆ. ನೆಲ್ಲಿಕಾಯಿ ತಿಂದು ಹೊಟ್ಟೆ ಬಂದುತ್ತಾ? ಹಂಗಂದ್ರೆ ಮದುವೆ ಆಗದ್ ಬೇಡ. ಮದುವೆ ಆದ್ರೆ ಹೊಟ್ಟೆ ಬರುತ್ತೇನೆ ಬ್ರೋ ನಿನ್ಗೆ? ನಾವು ಇಷ್ಟೆಲ್ಲ ಪ್ಲೇಸಸ್ ಇಷ್ಟಪಟ್ಟು ಖುಷಿಯಿಂದ ನೋಡಕತ್ತೀವಿ. ಇವ್ರು ನೋಡ್ರಿ ಇಲ್ಲಿ ಹೆಂಗ್ ಕುತ್ಕೊಂಡಾರ. ಎಲ್ಲಿ? ಅಲ್ಲಕ್ಕೆ ಏನಾಯ್ತು ಬ್ರೋ?
ಏನ್ ಬ್ರೋ ನೀವು ಬರ್ತೀರಾ ಅಂತ ಕಾಯ್ತೀನಿ. ನೀವ್ ಏನೇ ಹೇಳ್ರಿ ನಿಮ್ಮಷ್ಟು ಸ್ಮಾರ್ಟ್ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನೇ ಇಲ್ಲ. ಏನ್ ಡೌ ಮಾಡ್ತಾ ಗುರು ಯಪ್ಪ. ಹೋ, ಹಂಗೆ ಇದು ಪ್ಲೇಸ್ ಇದು ನೀರ್ ಬೀಳೋದ್ ನೋಡಿದ್ರೆ ಅಲ್ಲೇ ಹೋಗಿ ಈಜಾಡ್ಬೇಕು ಅನ್ಸಕತ್ತೆ. ಆದ್ರೆ ಏನ್ ಮಾಡ್ತಿ, ಈಜಾಡಕ್ ಬರಂಗಿಲ್ಲ ನನ್ಗೆ ಅಷ್ಟೇ. ನಮ್ ಬಜೆಟ್ ಲೆವೆಲ್ ಅದಕ್ಕೆ ಹೀರೋ ಮತ್ತೆ ಹೀರೋಯಿನ್ ನೀನೆ. ನಾನು ಹೀರೋ ಆಗ್ತೀನಿ, ಇವ್ರನ್ನ ಹೀರೋಯಿನ್ ಮಾಡ್ತೀನಿ. ನಾನ್ ಹೀರೋಯಿನ್ ಆಗಲ್ಲ. ನನ್ನ ಪರ್ಸನಾಲಿಟಿಗೆ ನೋಡ್ರಿ, ನನ್ನ ಪರ್ಸನಾಲಿಟಿಗೆ ಹೀರೋ ಆಗ್ತೀನಿ ಹೊರತು ನಾನು ಹೀರೋಯಿನ್ ಯಾವತ್ತೂ ಆಗಲ್ಲ. ಯಾಕಂದ್ರೆ ನನ್ ಪರ್ಸನಾಲಿಟಿ ಗಜಬಲ ಇದ್ದಂಗ. ಇಲ್ಲಿ ನೋಡ್ರಿ ಹೆಂಗದಾರ ಇವರು, ಸ್ವಲ್ಪ ಕ್ಯೂಟೆಸ್ಟ್ ಸ್ಮಾರ್ಟೆಸ್ಟ್ ಅದಾರಲ್ಲ. ಸಮಯ ನೀವು ಈಗೀಗ ದಪ್ಪ ಆಗಿರೋದು, ಅದಕ್ಕೂ ಮುಂಚೆ ನನ್ನಂಗೆ ಇದ್ರಿ, ಅದನ್ನು ಹೇಳಿ. ಹಂಗೇನಿಲ್ಲ, ಇವ್ರು ಹೇಳೋದೆಲ್ಲ ಸುಳ್ಳು. ಇವ್ರಿಗಿಂತ ಸ್ವಲ್ಪ ಜಾಸ್ತಿ ದಪ್ಪ ಇದ್ದೆ ನಾನು ಅಷ್ಟೇ. ನೀವು ಹೀರೋ ನಾಯಕ, ಓಕೆ ನಾಯಕಿ. ನಾಯಕಿ. ಅಲ್ಲ ಏನೋ ಹೇಳ್ತಾರ ಅನ್ಕೊಂಡ್ರೆ ನೀನ್ ಏನೋ ಹೇಳ್ತಿಲ್ಲ. ಅದಕ್ಕೆ ಅಲ್ಲ ಕರ್ಕೊಂಡ್ ಬಂದಿರೋದು ಇವಾಗ. ಹಾಕೊಂಡ್ ರೋಸ್ಟ್ ಮಾಡಿಸ್ಕೊಳಕ್ಕೆ ನಾವು ನಾವೇ. ಅರ್ಥ ಆಯ್ತು ಅನ್ಸುತ್ತೆ. ಏನೋ ಫಸ್ಟಿಗೆ ಸ್ವಲ್ಪ ಸ್ಟಾರ್ಟಿಂಗ್ದಾಗ ಪ್ರಾಬ್ಲಮ್ ಆಯ್ತು. ಅಂದ್ರೆ ನೀವ್ ಏನೇ ಹೇಳ್ರಿ ಒಳಗೊಳಗೆ ರೋಸ್ಟ್ ಮಾಡ್ತಿರ್ತೀರಿ, ಅದು ಗೊತ್ತಾಗವಲ್ತು ನಮ್ಗೆ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಎಲ್ಲರೂ ಒಂದ್ ಇರ್ತಾನವಣ್ಣ. ಸುಮಾರು ಎಷ್ಟೋ ಕೊಂಚ ಜನ ಬಂದಾರ. ಇವತ್ತು ವೀಕೆಂಡ್ ಬೇರೆ, ಸಂಡೇ. ಸೊ ಹಂಗಾಗಿ ಎಷ್ಟೋ ಕೊಂಚ ಜನ ಬಂದಾರ ಇಲ್ಲಿ. ಒಂದು ಫುಲ್ ಚೆನ್ನಾಗಿರೋದು ಒಂದು ಗಾರ್ಡನಿಗೆ ಎಂಟ್ರಿ ಆಗಿವಿ ಈಗ ಇಲ್ಲಿ ನೋಡ್ಬೋದು. ಇಲ್ಲಿಂದ ನಿಮಗೆ ಡ್ಯಾಮ್ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತೋರಿಸ್ತೀನಿ ನಿಮಗೆ. ಇದು ನೋಡಿರ್ತೀರ, ನಾನು ಒಂದ್ಸಲ ತೋರ್ಸಕತ್ತೀನಿ ಅಷ್ಟೇ. ಒಂದು ಸೆಕೆಂಡು ನೋಡ್ರಿ ಇಲ್ಲಿ ಹೆಂಗೆ ಕಾಣಿಸುತ್ತಾ, ಈ ಥರ ಐತೆ. ಸೌಂಡ್ ನೋಡ್ರಿ, ಸೌಂಡ್ ಹೆಂಗೆ ಕೇಳಿಸುತ್ತೆ ಇದ್ರದ್ದು. ಸ್ವಲ್ಪ ಹುಷಾರಿರಪ್ಪ, ಫೋನ್ ಬಿಡಿಸ್ಕಿಡ್ಸಿದ್ರಿ ಮನ್ಯಾಗ ಅಷ್ಟೇ. ಮತ್ತೆ ನೋಡ್ರಿ ಇಲ್ಲಿ ಅವಾಗಿಂದ 3 ಬಂದಿವಿ. ನಮ್ಮ 3 ಯಾರನ್ನೂ ನೋಡವಲ್ರು, ರವಿ ಬ್ರೋನ್ ನೋಡಕತ್ತಾರ. ಯಾಕಂದ್ರೆ ನಂದು ಆಯ್ತು, ನಮ್ಮ ಕನ್ನಡಿಗರ ಕ್ವಾಲಿಟಿ ಕನ್ನಡಿಗರದಾಯ್ತು, ಗಟ್ಟಿ ಕಲರ್. ಮೊದಲು ಸರಿಯಾಗಿ ಮಾತಾಡೋದ್ ಕಲೆ. ಇವ್ರದ್ದು ಮಾತ್ರ ಫುಲ್ ಪ್ಯೂರ್ ಮಿಲ್ಕ್. ಇವ್ರು ನೋಡೇ ಕಂಡಿಡ್ದಾರ ಅನ್ಸುತ್ತ ಮೇ ಬಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಏನ್ ಮಿಲ್ಕ್ ಇರೋದ ಇವ್ರ ರೀತಿ. ಯಾಕಂದ್ರೆ ದಿಂಗು ಅಂದ್ರೆ ಲಾಲ್ಬಾಗ್ ನಂದು ಅಂತಾರೆ. ಇಲ್ಲ, ಇವಾಗ ಈ ಕ್ಯಾಮ್ರಾದಾಗ ಐತಲ್ಲಪ್ಪ, ನೀವೇ ಕಮೆಂಟ್ ಮಾಡ್ರಿ. ನಾನ್ ವೈಟ್ ಕಾಣಕತ್ತೀನ, ಇವ್ರು ವೈಟ್ ಕಾಣಕತ್ತಾರ, ಇವ್ರು ವೈಟ್ ಕೇಳೋಣ. ಇವ್ರು ನಾವಿಬ್ರು ಬಿಟ್ರೆ ಮಿಲ್ಕ್ ಅಂದ್ರೆ ಇವ್ರು. ಅದಕ್ಕೆ ಲಾಸ್ಟ್ಗೆ ವೆದರ್ ಸಖತ್ತಾಗೈತೆ, ಹಿಂಗ್ ಬೀಳ್ತೈತೆ, ಹಂಗಾಗಿ ಸ್ವಲ್ಪ ಬೆಳ್ಳಕ್ ಕಾಣ್ತಾ ಇರ್ಬೋದು ಅಷ್ಟೇ. ನಾನ್ ಇರೋದೇ ಬ್ಲಾಕ್ ಕೋಬ್ರಾ. ನಾವ್ ಯಾವ್ದಕ್ ಬೆಳ್ಳಕ್ ಕಾಣವಲ್ರ ಅಂದ್ರೆ ಇವ್ರು ಬಹಳ ಸೌಕರ್ಯ ಅದಾರ. ಇವ್ರು ಇವ್ರು ಬಹಳ ಶ್ರೀಮಂತ. ಜನಗಳಿಗೆ ಗೊತ್ತು ಯಾರು ಸೌಕರ್ಯ ಅಂತ. ನೀವ್ ಹೇಳೋ ತಗೊಂಡ ಅದು ಚೇಂಜ್ ಆಗಲ್ಲ. ಇಲ್ಲ ಯಾಕಂದ್ರೆ ಸೌಕರ್ಯ ಯಾವಾಗ ಶೂಟ್ ಮಾಡೋದು ಯಾರು ನನ್ನ ಹೆಸರು ಹೇಳಲ್ಲ. ಇಲ್ಲ ನೋಡಿ, ಈ ವ್ಯಕ್ತಿ ಹೇಳ್ತಾರೆ ಹೊಸ ಪೋಸ್. ಇವ್ರು ನೋಡೇ ಕಲಿಬೇಕು ನೋಡಿ ಪೋಸ್ ಕೊಡೋದು. ಅವ್ರು ಮಸ್ತ್ ಕೊಡ್ತಾರ. ಅವ್ರ ಸಲಿಂದ ನಾವು ನಿಂತೀವಿ, ನಮ್ಮ ಸಲಿಂದ ಅವ್ರು ನಿಂತಾರ. ಹೌದೌದು. ಅಣ್ಣ ಬೀಳ್ತಾಣ ಟಪ್ಪಿಗೆ, ಬೀಳ್ತಾಣ ಟಪ್ಪಿಗೆ, ಅಣ್ಣ ಬೀಳ್ತಾಣ ಟಪ್ಪಿಗೆ. ಫೈನಲಿ ಫೋಟೋ ಹಾಂ ಯಾರನ್ನ ನೀವು 3 ನೋಡಿದ. ಓ ಈಗ ನಿನಗೆ ಬೆಲೆ ಬಿಡೋದು ಮಿಸ್ ಆಗ್ಬಿಟ್ಟಲ್ಲ ಗುರು ನೀನು. ನಮಗೆ ಬಿಡೋ ಟೆಪ್ಪಿಗೆ ಅವು ಬಿದ್ದದ ಅಷ್ಟೇ. ಫೈನಲಿ ನಮ್ಮ ಗ್ರೂಪಿನಾಗ ಗೆದ್ದವ ಅಂದ್ರೆ ಅವನೇ, ಗೆದ್ದವ ಪಾರ್ಟಿ ಕೊಡ್ಸವ ಅಂದ್ರೆ ಅವನೇ. ಇವಾಗ ಕಂಗ್ರಾಚುಲೇಷನ್ ಬ್ರದರ್. ಈಗ ಫೋಟೋಸ್ ಆಗ್ಯದ, ಈಗ ಎಲ್ಲಿಗನ ಕರ್ಕೊಂಡು ಹೋಗ್ಬೇಕು ಈಗ ಅವಾಗ. ಏನಿಲ್ಲ ಬ್ರೋ, ಫೋಟೋಸ್ ಎಲ್ಲ ತಕ್ಕಂದ್ರ ನಮ್ಮ ಹತ್ರ ಫಸ್ಟ್ ತಕ್ಕಂದವನೇ ಅವನಿಗೀಗ. ಬಾ ಬ್ರೋ, ಕಂಗ್ರ್ಯಾಚುಲೇಷನ್ಸ್. ಅಲ್ಲ ಈ ಪ್ಲಾನಿಂಗ್ ಹೇಳಿದ್ದೆ ನಾನು ಹೇಳ್ಬಾರ್ದಿರ್ತಿದ್ದೆ. ಎಲ್ಲ ಡ್ಯಾಮ್ ನೋಡ್ಕೊಂಡು ಊಟಕ್ಕೆ ಹೋಗ್ತಿದ್ವಿ. ಅದು ನೋಡ್ರಿ, ಅದು ಚಾಲೆಂಜ್ ನಾನೇ ಕೊಟ್ಟು ನಾನೇ ಕೂಲಿ ಹಾಕ್ಸಣಂಗ ಆಗೈತಿ. ಇವಾಗ ಏನು ಮಾಡಕ್ ಬರಂಗಿಲ್ಲ. ಇಲ್ಲ, ನಾನು ಅನ್ಕೊಂಡಿರೋ ಪ್ರಕಾರ ಸರಿಗೆ ಬರ್ತಾರಂತ ಅನ್ಕೊಂಡಿದ್ದೆ ಸೆಲ್ಫಿ ತಕ್ಷಣಕ್ಕ. ನನಗೆ ಬಂದ್ಬಿಟ್ರೆ ಏನು ಮಾಡಕ್ ಬರಂಗಿಲ್ಲ.
ಈಗ ಹೋಗಿ ಅಲ್ಲೇನಾದ್ರೂ ಒಂದ್ 50 ರೂಪಾಯಿ ಕೊಡಿಸಿ ಊಟ ಮಾಡಿಸಿ. ಫುಲ್ ಬ್ಲರ್ ಕಾಣುತ್ತೆ. ಈಗ ಊಟಕ್ಕೆ ಏನ್ ಮಾಡೋಣ ಬ್ರೋ? ಬ್ರೋ ನೀವ್ ಹೇಳಿದ್ದೆ ಒಂದ್ ಕಾಜು, ಅಲ್ಲ ಇವರು ಮೆನು ತೊಂಬ ಅಂತ ಹೇಳಿದ್ರೆ ಯಾವ್ದೋ ಒಂದು ಬುಕ್ ತಂದ್ಬಿಟ್ಟಾರಲ್ಲ. ಬ್ರೋ ಇದೆಲ್ಲ ಏನೋ ಒಂದ್ ತಿನ್ನೋಣ. ಕಾಜು ಬ್ರೋ, ಕಾಜು ಮಸಾಲ ಕುಲ್ಚೆ ಹೇಳೋಣ. ಬರ್ಲಿ ಇರು, ಅವ್ರ ವೇಟ್ರ್ ಬರ್ಲಿ ಹೇಳೋಣ. ಕಾಜು ಮಸಾಲ ಮತ್ತೆ ಇದ್ಯಾವ್ದು ಬ್ರೋ? ಕಾಜು ಮಸಾಲ ಮತ್ತೆ ಯಾವ್ದಿದೆ ಬ್ರೋ? ಮಶ್ರೂಮ್ ಮಸಾಲ. ಒಂದು 8 ಕುಲ್ಚೆ ಹೇಳಿದ್ದೀವಿ. ಇವಾಗ ಜಸ್ಟ್ ಬಂದಿದ್ದೀವಿ. ಚೆನ್ನಾಗೈತೆ ಟೇಸ್ಟ್ ಮಾತ್ರ ದೊಡ್ಡಲೆಕ್ಕೈತೆ. ಬೇರೆ ಟೇಬಲ್ ಗ್ಲಾಸ್ ಕೊಟ್ಟಿಲ್ಲ ಅನ್ಸುತ್ತೆ. ಫೈನಲಿ ಟ್ರೀಟ್ ಕಂಪ್ಲೀಟ್ ಆಯ್ತು. ಕಿತ್ತಿದ್ರು. ನೆಕ್ಸ್ಟ್ ನಾನು ಸ್ವಲ್ಪ ವೇಟ್ ಮಾಡ್ತೀನಿ, ಅದನ್ನು ಟೈಮ್ ಐತಿ. ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಬರುತ್ತಲ್ಲ, ವೇಟ್ ಮಾಡ್ತೀವಿ. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ.